ಜೊತೆಗಾರರೇ ನಮಸ್ಕಾರ. ಇದು ಎಷ್ಟೊಂದು ಅದ್ಭುತವಾದಂತಹ ಶಿಕ್ಷಣ ಎಂದರೆ ಶಾಶ್ವತವಾದಂಥದ್ದು. 10 ಅಲ್ಲ 100 ತಲೆಮಾರು ಕಳೆದರೂ, ಶತಮಾನಗಳು ಕಳೆದರೂ ಆ ಒಂದು ವಿಷಯ ಇತ್ತು ಎಂದು ಇತಿಹಾಸಗಳಲ್ಲಿ ಉಲ್ಲೇಖಿಸುವಂತಹ ಒಂದು ಅದ್ಭುತವಾದಂತಹ ಒಂದು ಸಾಮರ್ಥ್ಯ ಇರುವ ಶಿಕ್ಷಣವು ಇದಾಗಿತ್ತು. ಈ ವಿಡಿಯೋದಲ್ಲಿ ಭಾರತದ ಶಿಕ್ಷಣ ಪದ್ಧತಿ ಎಷ್ಟೊಂದು ಶ್ರೇಷ್ಠವಾದದ್ದು ಮತ್ತು ಈ ವಿಡಿಯೋವನ್ನ ಕನ್ನಡಿಗನು ನೋಡಲೇಬೇಕಾದದ್ದು ಹಾಗೂ ಈಗ ಬಳಸುತ್ತಿರುವ ಶಿಕ್ಷಣ ಪದ್ಧತಿಯು ಯಾವುದು, ನಮ್ಮ ಭಾರತೀಯ ಶಿಕ್ಷಣಕ್ಕೆ ಹಾಗೂ ಈಗಿನ ಶಿಕ್ಷಣ ಪದ್ಧತಿಗೆ ವ್ಯತ್ಯಾಸವೇನು ಎನ್ನುವುದರ ಬಗ್ಗೆ ತಿಳಿಯೋಣ. ಪರದೇಶಿಗರ ಶಿಕ್ಷಣವನ್ನು ಮಿಶ್ರ ಮಾಡಿ ಕಲಿಯುತ್ತಿರುವ ಶಿಕ್ಷಣವಾಗಿದೆ ನಾವು ಈಗ ಕಲಿಯುತ್ತಿರುವಂತಹ ಶಿಕ್ಷಣವು. ಈ ವಿಡಿಯೋವನ್ನು ನೀವು ಭಾರತೀಯರಾಗಿದ್ದರೆ, ಕನ್ನಡಿಗರಾಗಿದ್ದರೆ ಸಂಪೂರ್ಣವಾಗಿ ನೋಡಿ. ಭಾರತದ ಶಿಕ್ಷಣ ಪದ್ಧತಿ ಯಾವುದಾಗುತ್ತಿತ್ತು, ಹೇಗಿತ್ತು, ಎಷ್ಟೊಂದು ಸಮೃದ್ಧವಾಗಿತ್ತು, ಶಾಶ್ವತವಾಗಿತ್ತು. ಭಾರತೀಯ ಪ್ರಾಚೀನ ಕಾಲದ ಶಿಕ್ಷಣವು ಸಾವಿರಾರು ವಿಷಯವನ್ನು ಹೊಂದಿತ್ತು. ಉದಾಹರಣೆಗೆ ಶ್ರೀ ರಾಮ ಮಂದಿರ ಅಯೋಧ್ಯ, ಇದನ್ನು ನಿರ್ಮಿಸಿರುವುದು ಆಗಮಶಾಸ್ತ್ರ, ಶಿಲ್ಪಶಾಸ್ತ್ರ ಮತ್ತು ವಾಸ್ತುಶಾಸ್ತ್ರದಿಂದ. ಇದು ಸಮೀಕ್ಷೆಯ ಪ್ರಕಾರ 1000 ವರ್ಷವೆಂದು ಹೇಳಲಾಗಿದೆ. ಹಾಗೆ ವೇದಗಳು, ವೇದಾಂಗಗಳು, ಪುರಾಣಗಳು, ಶಾಸ್ತ್ರಗಳು, ಶ್ರುತಿ ಸ್ಮೃತಿ ಕೃತಿಗಳು, ಗದ್ಯ ಪದ್ಯಗಳು, ಸೂತ್ರಾದಿಗಳು ಶತಮಾನಗಳಿಗಿಂತ ಹಳೆಯದಾಗಿದೆ. ಶಿಕ್ಷಣ ಅಂದರೆ ಇದು ನಮ್ಮ ಎಷ್ಟೇ ತಲೆಮಾರು ಕಳೆದರೂ ಶಾಶ್ವತವಾಗಿ ಇರುತ್ತವೆ. ಇದಕ್ಕೆ ನನ್ನ ಪ್ರಕಾರ ಶಿಕ್ಷಣ ಎನ್ನುತ್ತಾರೆ. ಹಾಗೂ ಸಕಲ ಜೀವರಾಶಿಗಳ ರಕ್ಷಿಸಿ ಬೆಳೆಸುವಂಥದ್ದು ಶಿಕ್ಷಣ. ಸರ್ವವನ್ನು ನಾಶ ಮಾಡುವಂಥದ್ದು, ಸರ್ವರಿಗೆ ತೊಂದರೆಯನ್ನ ನೀಡುವಂಥದ್ದು ಶಿಕ್ಷಣ ಪದ್ಧತಿಯಾಗುವುದಿಲ್ಲ. ಈಗ ನಾವು ಕಲಿಯುತ್ತಿರುವುದು ಶಾಶ್ವತವಾದ ಶಿಕ್ಷಣವಲ್ಲ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ವೇದ ಅಂದರೆ ಜ್ಞಾನ, ಜ್ಞಾನ ಅಂದರೆ ಶಿಕ್ಷಣ, ಶಿಕ್ಷಣ ಅಂದರೆ ಇಂಗ್ಲಿಷಿನಲ್ಲಿ ಎಜುಕೇಶನ್ ಎಂದರ್ಥವಾಗಿದೆ. ವೇದ ಎಂಬುದು ಸಂಸ್ಕೃತ ಭಾಷೆಯನ್ನೂ ಮೀರಿಸುವ ಶಬ್ದಕೋಶವನ್ನು ಹೊಂದಿರುವ ಹಾಗೆ ಪಂಚಭೂತಗಳನ್ನು ಮತ್ತು ಸಕಲ ಜೀವರಾಶಿಗಳ ರಕ್ಷಿಸಿ ಬೆಳೆಸುವಂತಹ ಜ್ಞಾನ ಭಂಡಾರವನ್ನ ಹೊಂದಿದೆ. ಹೊಸದಾಂತ ಒಂದು ಶಿಕ್ಷಣವನ್ನು ಸೃಷ್ಟಿ ಮಾಡುವ ಸಾಮರ್ಥ್ಯವನ್ನ ವೇದಗಳು ಹೊಂದಿವೆ. ನಮ್ಮ ದೇಶದಲ್ಲಿ ಪರದೇಶಿಗರ ವಿದ್ಯೆಗೆ ಗೌರವ ಜಾಸ್ತಿ, ಆದರೂ ಅವು ಕೃತಕ ಶಿಕ್ಷಣವಾಗಿದೆ. ನೈಸರ್ಗಿಕ ಮತ್ತು ಶಾಶ್ವತ ವಿದ್ಯೆಗಳಲ್ಲ. ಅಂದರೆ ವೇದದಲ್ಲಿ ವಿದ್ಯೆಗಳು ಹೊಸ ವಿದ್ಯೆಯನ್ನು ಸೃಷ್ಟಿಸಲು ಸಾಧ್ಯ. ಅಂದರೆ ಆರ್ಟ್ಸ್, ಕಾಮರ್ಸ್, ಸೈನ್ಸ್. ಹಾಗೆ ಕೆಲವು ಎಕ್ಸ್ಟ್ರಾರ್ಡಿನರಿ ಸಬ್ಜೆಕ್ಟ್ಗಳನ್ನ, ವಿಷಯಗಳನ್ನ ಮೀರಿಸುವ ಹೊರದೇಶದ ವಿದ್ಯೆಗಳನ್ನ ಮೀರಿಸುವ ಸಾಮರ್ಥ್ಯವನ್ನ ಹೊಂದಿದೆ. ಉಪವೇದಗಳು, ಉಪವೇದದಲ್ಲಿ ಆಯುರ್ವೇದ, ವೈದ್ಯಶಾಸ್ತ್ರಗಳು, ಚರಕ ಸಂಹಿತೆ ಆದಿ ಹಲವು ಸಂಹಿತೆಗಳು ಒಳಗೊಂಡಿವೆ. ಗಂಧರ್ವ ವೇದ, ಸಂಗೀತಕ್ಕೆ ಸಂಬಂಧಪಟ್ಟ ಗಾನ ನಾಟ್ಯಾದಿಗಳು. ಶಬ್ದವೇದ, ಕೇವಲ ಶಬ್ದವನ್ನು ಗ್ರಹಿಸಿ ಇದು ಇಂಥದ್ದೇ ಎಂದು ಹೇಳುವಂತಹ ಒಂದು ಜ್ಞಾನವನ್ನ ಇದು ಹೊಂದಿದೆ. ಧನುರ್ವೇದ, ಆರ್ಚರಿ. ಹೀಗೆ ಉಪವೇದಗಳೇ 108 ಉಪವೇದಗಳುಂಟು. ಇನ್ನು ವೇದಾಂಗಗಳು ಶಿಕ್ಷಾ ವ್ಯಾಕರಣಂ ಛಂದೋ ನಿರುಕ್ತಂ ಜ್ಯೋತಿಷಂ ತಥಾ.
ಯಾಜ್ಞವಲ್ಕ್ಯ, ಪಾಣಿನೀಯ, ಶಿಕ್ಷಾದಿಗಳು, ವ್ಯಾಕರಣ. ಇಲ್ಲಿ ವ್ಯಾಕರಣ ಅಂದರೆ ಇಲ್ಲಿ ಭಾಷೆಗಳು ಇಲ್ಲಿ ಬರುತ್ತವೆ. ವ್ಯಾಕರಣ, ಛಂದಸ್ಸು, ನಿರುಕ್ತ ಅಂದ್ರೆ ನಿಘಂಟು, ಜ್ಯೋತಿಷ್ಯ, ಜ್ಯೋತಿರ್ಮಾನವನ್ನು ತಿಳಿಸುವಂಥದ್ದು, ಕಲ್ಪ, ಗೃಹ್ಯ ಸೂತ್ರಗಳು, 18 ಪುರಾಣಗಳು, 18 ಉಪಪುರಾಣಗಳು, ಶಾಸ್ತ್ರ, ಶ್ರುತಿ, ಸ್ಮೃತಿ, ಕೃತಿ, ಗದ್ಯ, ಪದ್ಯ, ದಶಮಹಾವಿದ್ಯೆಗಳು, ಪಾಣಿನೀಯ, ಶಿಕ್ಷಾದಿಗಳು, ಯಾಜ್ಞವಲ್ಕ್ಯಗಳು, ವಾರ್ತಿಕಾನಿ, ಮಹಾಭಾಷ್ಯಂ, ಹಾಗೆ ಸಂಹಿತೆಗಳು, ಶಾಖೆಗಳು, ಉಪಶಾಖೆಗಳು, ಉಪನಿಷತ್ತುಗಳು, ಹೀಗೆ ಹಲವಾರು ಸಾವಿರಕ್ಕಿಂತ ಮಿಗಿಲಾದ ಒಂದು ಹೊಸ ಹೊಸ ವಿಷಯಗಳನ್ನ, ಸಬ್ಜೆಕ್ಟ್ಗಳನ್ನ ಈ ಭಾರತೀಯ ಶಿಕ್ಷಣವು ಹೊಂದಿದೆ. ಆದ್ದರಿಂದ ನಮ್ಮ ಭಾರತೀಯ ಶಿಕ್ಷಣಗಳು ಅದ್ಭುತವಾದಂಥದ್ದು. ಆದರೆ ನಾವು ಈಗ ಹೊರದೇಶದ ಶಿಕ್ಷಣವನ್ನ ಹೆಚ್ಚಿಗೆ ಗೌರವವನ್ನ ಕೊಡುತ್ತೇವೆ. ಹಾಗೆ ನನ್ನ ಚಾನಲ್ ಅನ್ನ ಫಾಲೋ ಮಾಡಿ, ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜೊತೆಗಾರರೇ, ಮತ್ತೊಮ್ಮೆ ವಂದನೆಗಳು.